ಮತ್ತ ನಿನಗೆ ಏನಾರ ಪ್ರಾಬ್ಲಮ್ ಆತಂದ್ರ ನಮ್ಮ ದೇವರ ನಾಮ ನಮ್ಮ ಇನ್ನೊಂದು ಲಕ್ಷ ಜನ ಆಯ್ತು ಕಾಳಜಿ ಮಾಡ್ಬೇಕಾಗಿಲ್ಲ. ನಮಗ್ CM ಅಷ್ಟ, ಪ್ರಧಾನಮಂತ್ರಿನೂ ಅಷ್ಟ, ಅವ್ರು ನಮ್ಗೆ ಸೇವಾ ಮಾಡೋರು, ಕೇಳಿ ನಮಗ ಸೇವಾ ಮಾಡೋರು. ನಾವೇನತ್ತು ನಾಳೆ ಕೂಡ ಇಲ್ಲಿ DK ಶಿವಕುಮಾರ್ ಸಾಹೇಬ್ ಬಂದಿರ್ತಾನ. ಸ್ಪೆಷಲ್ ಆಗಿ ನೀ ಭಾಗದ MLAಗಳನ್ನ ಕರ್ಕೊತಿರೋ, ಯಾರ್ಯಾರು ಕರ್ಕೊತೀರಿ ಅವ್ರು ನನಗೆ ನಿಮಿಷ ಅಂತೇಳ, ನೀವು ಇಬ್ಬರು MLAಗಳು ಬರೋದಕ್ಕ ನನಗೆ ಅಧಿಕಾರಿಗೆ 10 ತಿಂಗಳಾಗ ಇದನ್ನ ವರ್ಕ್ ಮುಗಿಸ್ಬೇಕು ಅಂತೇಳಿ ಇಡೀ ಸಾಮೂಹಿಕದಾಗ ಅವ್ರು ಒತ್ತಾಯ ಮಾಡ್ಯಾರು. ಇಲ್ಲಾಂದ್ರೆ ಈಗ ಅವ್ರು ಬರ್ಬೇಕಾಗಿದ್ದಿಲ್ಲ. ನಮಗೂ ಅವ್ರ ಮುಖ ನೋಡಕ್ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಪಾಪ ಅವ್ರ ಸುಳ್ಳು ಹೇಳ್ತಾರ ಅಂದ್ರೆ ಬೇಡ, ಅವ್ರು ಇನ್ನೇನ್ ಮೇಲೆ ನಂಬಿಕೆ ಐತೆ ಯಾಕ್ರಿಗೂ. ಈಗ ಅವ್ರು ತಂದಿಲ್ಲ, ಅದಿರ್ಲಿ. ಈಗ ಅವ್ರ ಅನಿವಾರ್ಯ ಏನಾರು 10 ತಿಂಗಳಾಗ ಆಗ್ಲಿ ಅಂದ್ರ ಮುಂದೆ ಭವಿಷ್ಯ ನಾವು ಬರೆಯೋದು ಬರಿತು 100%. ಅದಕ್ಕಾಗಿ ಹುಲಿ ನೀ ಜವಾಬ್ದಾರಿ ಇರ್ಬೇಕು. ಬೇಕಾದ್ರೆ ಇನ್ನೊಂದು ಅರ್ಧ ತಾಸು ಮಾತಾಡ, ಏನು ತೊಂದರೆ ಆಗೋದು. ಇನ್ಕಮ್ ಮಾಡಿದ್ರೆ ಇನ್ನು 60 ತಾಸು ಸಾಯ್ದಿಲ್ಲ. 10 ತಿಂಗಳು ಅವ್ರು ಬೇಡಿಕೆ ಇಡತ್ತಾರೋ, 10 ತಿಂಗಳದಾಗ ಬಗೆಹರಿಸ್ರಿ. ಬಹಳಷ್ಟು ಲೇಟ್ ಆಗೈತಿ. ಮತ್ತ ಈಗ ಅಧಿವೇಶನದಾಗ ನೀವು ಇಬ್ಬರು MLAಗಳು ಕೂತ್ರೆ ತಿಳ್ಕೊ, ನಮ್ ಜಿಲ್ಲಾ ಉಸ್ತುವಾರಿ ಇವ್ರು 3 ಮಂದಿ ಕೂತಿದ್ರ, DK ಶಿವಕುಮಾರ ಈ ಕರಗಾಂವ್ ಏತ್ ನೀರಾವರಿನೂ ತಕ್ಷಣ ಸ್ಯಾಂಕ್ಷನ್ ಮಾಡ್ತಾನೋ. ಇದು ಹನುಮಾನ, ಜೈ ಹನುಮಾನ ಏನ್ ನೀರಾವರಿ ಯೋಜನೆ ಐತೆ ಇದು ಕೂಡ ಗಂಭೀರ ಐತೆ. ಅಲ್ಲೂ ಕೂಡ ಸುಮಾರು 10 ಹಳ್ಳಿ ಅಲ್ಲ ಎಕರೆ ಸರ್, 14 ಹಳ್ಳಿ ಇದಾವ. ಈ ನಮ್ಮ ಏರಿಯಾ ಇದು ಇಲ್ಲಿ ಎಲ್ಲ ಪಕ್ಷ ಮಾಡ್ಕೋದ್ ಪಾಪ ಅಂದ್ರ ಈ ಕರಗಾಂವ್ ಏತ್ ನೀರಾವರಿಗೆ ಮುಖ ಹೋಗಿದಾರ ಅವ್ರೀಗ ಹೇಳಿದ. ಯಾಕಂದ್ರೆ ಎಲ್ಲಾ ಇಲ್ಲಿ ಪಕ್ಷಾತೀತವಾಗಿದ್ದ. ಈಗ ಅದಕ್ಕ ನೀವ ಇನ್ನೊಂದು ಅರ್ಧ ಗಂಟೆ ತಗೋರಿ. ಯಾಕಂದ್ರೆ ಒಬ್ಬಗ ಪಾಪ ಹಿಂಗಂದ್ರು ಹೇಳಿ ವಾಯ್ತನಿ ಅನ್ನೋದು ಬೇಡ, ಅವ್ರಿಗೆ ಹೇಳ್ರಿ. ಹಿಂಗ ಇಬ್ಬರು ಶಾಸಕರಿಗೆ ಮಾತಾಡ್ರಿ. ಆ ರೈತರದ್ದು ಏನೈತಿ 10 ತಿಂಗಳಾಗಿ ಬಗೆಹರಿಸಬೇಕು. ಯಾಕಂದ್ರೆ ಈ ಸಾಹೇಬ್ ತಹಶೀಲ್ದಾರ್ ಸಾಹೇಬ್ರು SC ಅವ್ರು ನೀರು ಹಾಕುದಾರೆ ತಪ್ಪಿಸ್ರಿ. ನೀರ್ ಸಂಬಂಧ ಜಗಾಡ್ಬೇಕು. ನಾವ ಕುಡಿಯಾಕ ನೀರಿಲ್ಲೋ ನೀರ್ ಚಾಲು ಮಾಡ್ರಿ, ದನಕ್ಕೆ ಮೇವಿಲ್ಲೋ ಮೇವು ಚಾಲು ಮಾಡ್ರಿ. ನೀರ್ ಬತ್ತೆ ತಗೊಂಡಿ ನೀವ್ ಏನು ಕೊಡ್ಬೇಡ್ರಿ. ನಮ್ ಪಾಡಿ ನಾವು ಬದುಕ್ತಕ್ಕಂಥದ ಹೌದ್ರಿ. ಅದಕ್ಕ ದಯವಿಟ್ಟು ಇದು ಇನ್ನೊಂದು ಮಹಾಲಕ್ಷ್ಮಿ ನೀರಾವರಿ ಅದೇನು ಕೊಟ್ಟವಾಗಿ ಇಲ್ಲ. ಇದು ಹೇಳ್ತಾನೆ, ನೀ ಹೇಳ್ಬೇಡ, ಈಗ ಗೊತ್ತಾಗೈತಿ. ಇದು ಕರಗಾಂವ್ ಕೊಟ್ಟವಾಗಿ ನೀರಾವರಿ ಯೋಜನೆ. ಇದು ಏನ ಬಂಬರವಾಡದವರಿಗೆ ಕಾಲುವೆ ಇದೆ, ಏನೈತಿ ವಿಷಯ ಇದೆಲ್ಲ ಅಭ್ಯಾಸ ಮಾಡಿ. ಸರ್ 2007ರಲ್ಲಿ ಕೊಟ್ಟವಾಗಿ ಆತ್ಮ ನೀರಾವರಿ ಸ್ಟಾರ್ಟ್ ಆಗಿದ್ರಿ. ಇನ್ನೂವರೆಗೆ ತೇಲ್ಯಾಂಡ್ವರೆಗೆ ನೀರು ಒಮ್ಮೆ ಹೋಗಿಲ್ಲ. ಆಫೀಸರ್ ಕೇರ ಘಟಪ್ರಭಾ ಆಫೀಸ್ಗೆ ಹೋಗಂತಾರ, ಘಟಪ್ರಭಾ ಆಫೀಸ್ ಹಾಕ್ಯಾರ ಚಿಕ್ಕೋಡಿಗೆ ಹೋಗ್ರಂತಾರ. ಯಾರ ಕೇರನ್ನು ಒಟ್ಟ ನೀರು ಬಿಡಾಕ್ ತಯಾರಿಲ್ಲ. ಈಗ ತೇಲ್ಯಾಂಡ್ವರೆಗೆ 2007ರಾಗ ಸ್ಟಾರ್ಟ್ ಆಗೈತಿ, ಇನ್ನೂವರೆಗೆ ನೀರು ಬಂದಿಲ್ಲ. ಮೊಬೈಲ್ ನೀರು ಬಂದೈತೇನ್ರಿ? ಈ ಸ್ಟಾರ್ಟ್ ಅದ ಸರ್, ಲಿಫ್ಟ್ ಸ್ಟಾರ್ಟ್ ಅದ್ರಿ. 3 ಮೋಟರ್ ಸುಟ್ಟ 3 ವರ್ಷ ಹತ್ರಿ, ಅವ್ ಮೋಟರ್ ಕಟ್ಟಾಕ್ ತಯಾರಲ್ಲ. ಈಗ ಮುಲ್ಲಾ ಸಾಹೇಬ್ರು ಹೇಳ್ತಾರೆ 4 ಮೋಟರ್ ಚಾಲೂ ಮಾಡ್ರ ಪೈಪ್ ಹೊಡಿತಾವ ಅಂತ ಹೇಳ್ತಾರೆ. ಪೈಪ್ ಹೊಡೆದ್ರ ಮತ್ತೆ ಲಿಫ್ಟ್ ಯಾಕೆ ಮಾಡಿದಾರೆ? ಲಿಫ್ಟ್ ಎದಕ್ ಮಾಡಿದಾರ? ಸರ್ 2007 ಚಾಲು ಆಗೈತಂದ್ರ ನೀರ್ ಹೋಗ್ಸಿಲ್ಲ ಅಂದ್ರೆ ಇಲ್ಲಿ ಅಲ್ಲಿ ಅಧಿಕಾರಿಗಳು ಮಾಡ್ಕೊಂಡಾರು, ನೀತಿ ಮಾಡತ್ತಾರ. ಹೆಂಗ್ ಸರ್ ಅಂದ್ರ ಈಗ ಬಂದಿರ್ ಬಿಟ್ಟು ನೀವು ಕೆಲಸ ಮಾಡತ್ರಿ ಇಲ್ಲ ನಂಗಿಲ್ಲ. ಅಲ್ಲಿ ಅಧಿಕಾರಿ ಸಾಧ್ಯ ಅನ್ಬೇಕು, ಹೋಗೋಣ ಅನ್ಬೇಕು. ಅವ್ನ ಪಗಾರ ಕೊಡೋದಕ್ಕೆ ಏನ್ ಮಾಡ್ತಾನ ತೆಗ್ದ? ಯಾಕೆ ಸಾಹೇಬ್ರ ಏನ್ ಮಾಡ್ತೀರಿ ಕೆಲಸ? ನಮ್ಮ ರೈತ ಬಾಂಧವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಬಂದ 1.5 ವರ್ಷ ಆಯ್ತು. ಈಗಾಗಲೇ ನಾ ಬಂದಾಗಿಂದ್ರೆ ಅದು ಮುಗಿದಿತ್ತು. ಆಲ್ರೆಡಿ ನಾನು ಮುಂಗಾರು ಹಂಗಾಮಿನಲ್ಲಿ ನಾನು ಕೊಟ್ಟಿದ್ದೇನೆ ಟೈಲೆಂಡ್. ಬೆಂಬಲ ಒಡಕ್ಕೂ ಸಹ ಕೂಡ ಬಂದಿದ್ದೀನಿ. ಮಳೆಗಾಲ ಹಿಂಗಾರು ಹಂಗಾಮಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ನಾನು ಶಾಂತಿ ಸಾಹೇಬ